ನಾನು ಹಣ್ಣು ತೊಳೆದು ನಂಗೆ ತಿನ್ನಿಸಿ ಉಣಿಸಿ ಚಂದಮ್ಮನ ತೋರಿಸಿ ಊಟ ಮಾಡಿಸಿದ ಅಜ್ಜಿ ಇದು. ಚಿಕ್ಕಮ್ಮನ ಜೊತೆ ಹೋಗ್ಬಿಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ ನಾನು. ಸೊ ಇವರು ಊಟ ತಿನ್ಸ್ಕೊಂತ ಇರ್ಲಿ. ಇವಾಗ ಭೈರವ ಅಂತ, ಅದು ಬಂದು ಶಾಂಭವಿ ಕಾಳಿ ಬೋಳಿನ ಅವ್ರು ಕಟ್ಟಿರೋದು. ಯಾರು ಕಟ್ಟಿರೋದು? ಶಾರದಮ್ಮ ಅವ್ರು ಕಟ್ಟಿರೋದು. ಶಾರದಮ್ಮ ಕಟ್ಟಿರೋದ ಪಾಪ. ಇಲ್ಲಿ ನೋಡು ಪಾಪ. ಮುದ್ದೆ ಇವತ್ತು ಊಟ. ಆಹಾ, ಎಷ್ಟು ಮುದ್ದೆ ಕಟ್ತೆ? ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದೀನಿ, ಏನ್ ನಡೀತಾ ಇದೆ ಏನೂ ಗೊತ್ತಿಲ್ಲ. ಬಂಗಾರಿ ಏನ್ ತಗೊಳಕ್ ಹೋಗ್ತಾ ಇದೀವಿ ನಾವು? ನೀವ್ ಮಾತ್ರ ತಿನ್ಬೋದಾ? ನನ್ನ ಹೆಂಡತಿ ಪ್ರೆಗ್ನೆಂಟು, ಒಂಚೂರು ಹೆಲ್ದಿಯಾಗಿ ಮಾಡ್ಕೊಡಿ ಅಂತ ಹುಡ್ಕಿರ್ತೀನಿ. ಅವಿ ಫೀಲಿಂಗ್ ಹೆಂಗಿದೆ? ಹೌದಾ, ನನ್ಗೆ ಕೋಲ್ಡ್ ಆಗಿರೋದಕ್ಕೆ ಗೊತ್ತಾಗ್ತಿಲ್ಲ. ನಮ್ಗೆಲ್ಲ ಇನ್ಸ್ಪಿರೇಷನ್ 23 ವರ್ಷ ಮದುವೆ ಆಗ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಎತ್ಕೊಂಡ್ಬಿಟ್ಟ ನಾವೇ ಗಾಬರಿ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಆಡಿ ಆನವಿದ್ದ ನೋಡಿ, ಆನವಿದ್ದ. ಈಗೇನಕ್ಕಂದ್ರೆ ಮೈಕ್ ಹತ್ರ ಇದೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಜಾಲಿಂಗ್ಸ್ ಈಗ ಸಮಯ ನಿಮಗೆ ಝೂಮ್ ಆದ್ರೆ ನೋಡ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? 6:40. ಸೊ ಆಲ್ರೆಡಿ ನಮ್ಮ ಮನೇಲಿ ಎಲ್ಲ 4 ಗಂಟೆಗಿದ್ದು, 4 ಗಂಟೆಯಿಂದ ಈ ಥರ ಕೆಲಸಗಳು ಶುರು ಆಗುತ್ತೆ ಇಲ್ಲಿವರೆಗೂ, ಬಿಕಾಸ್ ಆಫ್ ಟೆಂಪಲ್ ಇರೋದ್ರಿಂದ. ಆಯಿತಾ, ಇಲ್ಲಿ ಮಗ ಬೆಳಿಗ್ಗೆನೇ ಇಷ್ಟೊಂದು ಜನ ಈ ಥರ ಆ್ಯಕ್ಟಿವ್ ಆಗಿರೋದು ನೋಡಿಬಿಟ್ಟು ನನ್ನ ಮಗ ದಿಗ್ಭ್ರಮೆ ಆಗಿದ್ದಾನೆ. ಅವಾಗೆಲ್ಲ ಬಂದಿದ್ದಾನಲ್ಲ, ಅವಾಗ ಅಷ್ಟು ಗೊತ್ತಾಗಿಲ್ಲ ಅವನಿಗೆ ಇದರಲ್ಲಿ. ಬಟ್ ಇವಾಗ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಹೌದಾ 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 ಅಂತ. ಬೆಂಗಳೂರಲ್ಲೇ 6 ಗಂಟೆಗೆ ಎದ್ದೇಳೋರು. ನಮ್ಮನೆಯವು ಪದ್ಮ ಆಗಿರ್ಬೋದು ಅಥವಾ ಬೇಗನ ಇನ್ನೂ ಎದ್ದಿಲ್ಲ, ಆದರೆ ಆನವಿದ್ಬಿಟ್ಟಿದ್ದಾನೆ. ಚಿಕ್ಕಮ್ಮನ ಜೊತೆ ಹೋಗ್ಬಿಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ ನೋಡಿ. ಮಗನ ಮುಖದಲ್ಲಿ ಏನು ಸಂತೋಷ ಅಂತೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಸ್ಲೋ 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 ಸ್ಲೋ. ಇಲ್ಲಿ ಮೈಕ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಜೋಬಲ್ಲಿ, ಗೊತ್ತಾಗಿಲ್ಲ. ಓಕೆ ನೋಡ, ಇಲ್ಲಿಂದನೇ ಝೂಮ್ ಮಾಡ್ತಾ ಇದ್ದೀನಿ. ಈ ಕ್ಯಾಮ್ರಾಗೆ ಇರೋದೊಂದು ಪ್ಲಸ್ ಪಾಯಿಂಟ್ ನೋಡಿ, ಇಲ್ಲಿಂದ ಝೂಮ್ ಮಾಡಿ ಕ್ಲೋಸ್ ಅಪ್ಪಲ್ಲಿ ತೋರಿಸ್ಬೋದು. ಅಯ್ಯೋ 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 ಅಯ್ಯೋ. ಸೊ ಇವರು ಊಟ ತಿನ್ಸ್ಕೊತಾ ಇರಲಿ ಇವಾಗ. ಡಾರ್ಲಿಂಗ್ಸ್, ಇವಾಗ ಒಬ್ಬೊಬ್ಬರನ್ನೇ ಇಂಟ್ರಡ್ಯೂಸ್ ಮಾಡೋ ಟೈಮ್. ಓಕೆ, ಕ್ವಿಕ್ಕಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಚಿನ್ನು, ನಾನು ಇಟ್ಟಿರೋ ಮೈಕ್ ಕೊಟ್ಬಿಡು. ಇಲ್ಲಿ ಔಸ್ ಇಟ್ಬಿಟ್ಟಿದ್ದೆ ಅಲ್ಲ ಅದು. ಎಸ್, ನೆನ್ನೆ ಹೇಳಿದಾಗೆ ಇವರ ಹೆಸರು ಭೈರವ ಅಂತ. ಭೈರವ ಅಂತ ಇವರು ಬಂದು ನಮ್ಮ ಸ್ವೀಟಿ ಅಂತ ಇನ್ನೊಬ್ಳಿದ್ಲು, ಅವರ ಮಗ. ಬಟ್ ಅವಳು ಹೋಗ್ಬಿಟ್ಲು ಸ್ವಲ್ಪ ಟೈಮ್ ಆಗಿ ಏನೋ. ಆಮೇಲೆ ಇದೆಲ್ಲ ಬಂದು ಪಕ್ಕದಲ್ಲಿ ಒಂದು ಗೋಡನ್ ಇದೆ, ಅವ್ರಿಗೆ ಸೇಫ್ಟಿ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಇರಿಸ್ಕೊಂಡು ಹೋಗಿರ್ತಾರೆ. ಸೊ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಜಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಅಲ್ಲಿ ಇದೆಯಲ್ಲ ಒಳಗಡೆ, ಅದು ಬಂದು ಶಾಂಭವಿ. ಓನ್ ಮಗನೇ. ಓಕೆ ಓಕೆ ಓಕೆ. ಇವನ ಜೊತೆ ಇನ್ನೊಬ್ಬ ಶಂಭು ಅಂತಿದ್ದ. ಆಯಿತು ಬಿಡು, ಆಯಿತು ಆಯಿತು, ಶಂಭು ಅಂತಿದ್ದ. ಸೊ ಶಂಭು ಬಂದು ಸ್ವಲ್ಪ ಒಂದು ಹುಷಾರಿಲ್ದಾರ ಕಾರಣ ಹೋಗ್ಬಿಟ್ಟ. ಇದು ಪಾಪಣ್ಣ. ಹಾಯ್ ಮಾಡಿ ನಮ್ಮ ಡಾರ್ಲಿಂಗ್ಸ್ಗೆ. ಪಾಪಣ್ಣ ಹಾಯ್ ಮಾಡಿ, ಹಂಗೆ ಸುಮ್ಮನೆ ಹಾಯ್ ಮಾಡಿ. ನೀವು ಇಲ್ಲಿ ಎಷ್ಟು ವರ್ಷ ಆಯಿತು ಬಂದು? 4 ವರ್ಷ ಅಲ್ವಾ? 4 ವರ್ಷದಿಂದ ನಮ್ಮ ಜೊತೆ ಇದ್ದೀರಾ. ಸೊ ನಮ್ಮದು ಹೊಲ ಹಸುಗಳನ್ನೆಲ್ಲ ಇವರೇ ನೋಡ್ಕೊಳ್ಳೋದು. ಇವರು ಮತ್ತು ಇವರ ವೈಫ್ ಇದ್ದಾರೆ. ಇವರಿಬ್ಬರು ನಮಗೊಂಥರ ಬಲ ಇದ್ದಂಗೆ ನಮಗಿಲ್ಲಿ. ಎಸ್, ಇವ್ರ ಹೆಸರೇನು ಪಾಪಣ್ಣ? ಓಹ್, ನಿಮ್ಗೆ ಗೊತ್ತಿಲ್ವಾ? ಕಾಳಿ ಮುಂದೆ ಇದ್ದಾಳಲ್ಲ, ಇದು ಕಾಳಿ. ಕಾಳಿ ಅದ್ರ ಹಿಂದೆ ಇರೋದು ಬೋಳಿ. ಬೋಳಿನ ಅವ್ರು ಕಟ್ಟಿರೋದು ಕಣೋ. ಯಾರು ಕಟ್ಟಿರೋದು? ಶಾರದಮ್ಮ ಅವ್ರು ಕಟ್ಟಿರೋದು. ಶಾರದಮ್ಮ ಕಟ್ಟಿರೋದ. ಮಕ್ಕಳು ನಮ್ಮ ನೋಡಿ ಕಲಿತೇವೆ ಅನ್ನೋದು ನಾವೆಷ್ಟು ನೋಡಿ. ನಾನು ಅಲ್ಲೋಗಿ ತೋರಿಸ್ತಾ ಇದ್ದೆ ನಿಮಗೆ ಅಂತ ಅಂದ್ಬಿಟ್ಟು ಈಗ ಅವ್ನು ಅಲ್ಲಿ ಹೋಗ್ತಾ ಇದ್ದಾನೆ. ಎಷ್ಟು ಹಸು ಇದೆ ನಮ್ಮ ಮನೇಲಿ? ನಮ್ಮ ಮನೇಲಿ 10, 11 ಈ ಕರು ಒಂದು ಸೇರಿ. ಓಕೆ, ಇವತ್ತಿನ ಅಡುಗೆ ಏನು?
ಇವತ್ತು ಪುಳಿಯೋಗರೆ ಮಾಡ್ತೀನಿ ಟಿಫನ್ಗೆ. ಪುಳಿಯೋಗರೆ? ಮಧ್ಯಾಹ್ನಕ್ಕೆ ಹೀರೆಕಾಯಿ ಬೇಳೆ ಬಸ್ಸಾರು, ಅನ್ನ, ಮುದ್ದೆ. ನೀವು ದಿನ ಎಷ್ಟು ಗಂಟೆಗೆ ಹೇಳೋದಮ್ಮ? 4:15 ಗಂಟೆಗೆ ಹೇಳ್ತೀನಿ. 4:15. ಓ, ಪೂಜೆ ಈ ಪ್ರಸಾದ ಮಾಡ್ಬೇಕಲ್ವ, ಇಲ್ಲೆಲ್ಲ ಅಡುಗೆ ಮುಗಿಸಿ ತಿಂಡಿ ಅಡುಗೆ ಮುಗಿಸಿ ದೇವ್ರ ಪ್ರಸಾದ ಮಾಡೋಕೆ ಇಲ್ಲಿ ಬರ್ತಾರೆ. ಇವ್ರು ಇದ್ದಾರಲ್ಲ, ಇವರು ನಮ್ಮ ನಾನು ಹೇಳಿದ್ನಲ್ಲ ಪಾಪಣ್ಣ ಅವರ ವೈಫ್. ಹಾಯ್ ಮಾಡಿ ಒಂದ್ಸತಿ, ಹಾಯ್ ಮಾಡಿ ಇವ್ರಿಗೆ. ಇನ್ನೂ ಎಲ್ಲ ಸ್ವೀಟು ಟೋಟಲ್ ಒಂದು 23 ವರ್ಷ 25 ವರ್ಷ. ಇಲ್ಲಿ ಮುಂದೆ ಎಷ್ಟು ವರ್ಷ ಆಯ್ತವ? 25 ವರ್ಷದಿಂದ ಸೀಟಲ್ಲಿದ್ದೀವಿ. ಸೊ ಆವಾಗ ಅರ್ಜೆಂಟಾಗಿ ಕನ್ಸ್ಟ್ರಕ್ಷನ್ನು ಮಾಡ್ಕೊಂಡು ಬಂದಿದ್ದು. ಆ ಟೈಮಲ್ಲಿ ಗಿಲವ್ ಕೂಡ ಇರಲಿಲ್ಲ. ಅದು ವಿಷಯ ಹೇಳ್ತಾ ಹೋಗ್ಬೇಕು ಅಂದರೆ ಇನ್ನೂ ತುಂಬ ಇದೆ. ಏನಂದರೆ ಚಿಕ್ಕದಾಗಿ ನಮ್ಮದು ಇಲ್ಲಿ ರೂಪನಗರದಲ್ಲಿ ಜಾಗ ಇತ್ತು. ಅಲ್ಲಿ ಡಬಲ್ ಆಫ್ಟೇರ್ ಬಿಲ್ಡಿಂಗ್ ಇತ್ತು. ಬಟ್ ಏನೋ ಕಾರಣಾಂತರಗಳಿಂದ ಮೋಸ ಆಗಿ ಇಮಿಡಿಯೇಟಾಗಿ ವಿಕೆಟ್ ಆಗಬೇಕಾಯಿತು. ಸೊ ಆವಾಗ ಎಮರ್ಜೆನ್ಸಿಯಿಂದ ಈ ಜಾಗನ ತಗೊಂಡು ಇಲ್ಲಿ ಈ ಥರ ಮನೆಗಳನ್ನ ಕಟ್ಟಿ ಬಂದಿತ್ತು. ಬಟ್ ಅವಾಗ ಏನಕ್ಕೆ ಅಂತಂದರೆ ಅವಾಗ ಒಂದು 88 ಜನ ಮಕ್ಕಳನ್ನು ಅಪ್ಪ ಸಾಕ್ತಾಯಿದ್ರು. ಆ ಟೈಮಲ್ಲಿ ಇಮಿಡಿಯೇಟಾಗಿ ಜಾಗಲ್ಲಿ ವೆಕೇಟ್ ಮಾಡಬೇಕು ಹಾಗೆ ಹೇಗೆ ಅಂತ ಬಂದಾಗ ಎಮರ್ಜೆನ್ಸಿಲಿ ಇಲ್ಲಿಗೆ ಈ ಜಾಗಕ್ಕೆ ಬಂದಿತ್ತು. ಅದು ಹಾಗೆ ಉಳ್ಕೊಂಡ್ಬಿಡ್ತು, ಅದೇ ವೈಬಲ್ ಉಳ್ಕೊಂಡ್ಬಿಡ್ತು. ಅವಾಗ ಎಲ್ಲ ಗಿಲವ್ ಕೂಡ ಆಗಿರಲಿಲ್ಲ, ಡೋರು ಏನೂ ಇರಲಿಲ್ಲ, ಕಿಟಕಿ ಎಲ್ಲ ಯಾರ್ಯಾರೋ ದಾನಿಗಳು ಕೊಟ್ಟಿರೋ ಕಿಟಕಿಗಳು ಆ ಥರ ಬಂದು ಜಾಯ್ನ್ ಆಗಿರೋದಿಲ್ಲೆಲ್ಲ. ಸೊ ಈಗಲೂ ನೋಡಿದ್ರೆ ಇದೇ ವಾತಾವರಣದಲ್ಲಿ ಈಗಲೂ ಕೂಡ ಅದು ಹಾಗೆಯೇ ಉಳ್ಕೊಂಡು ಹೋಗಿದೆ. ಇಲ್ಲಿ ಬೆಳೆದ ಮಕ್ಕಳುಗಳೆಲ್ಲ ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ಜೀವನ ಸಾಗಿಸ್ತಾ ಇದ್ದಾರೆ, ಬೇರೆ ಬೇರೆ ಊರಲ್ಲಿದ್ದಾರೆ. ಈಗೆಲ್ಲ ಬಂದು ಅವಾಗೆಲ್ಲ ಯಾವಾಗಲೂ ಒಂದು 30ರಿಂದ 50 ಜನ ಆದರೂ ಇದ್ದೇ ಇರ್ತಿದ್ರು. ಅದಕ್ಕಿಂತ ಮುಂಚೆ ಬಿಡಿ 100 ಜನ ಪ್ಲಸ್ ಇರ್ತಿದ್ರು. ಬಟ್ ಈಗ ರೀಸೆಂಟ್ ಡೇಸಲ್ಲಿ ಒಂದು 20ರಿಂದ 25 ಜನ ಇರ್ತಾರೆ. ಕಮ್ಮಿ ಆಗೋಯ್ತು, 50 ಜನದಿಂದ 20ರಿಂದ 25 ಜನಕ್ಕೆ ಕಮ್ಮಿ ಆಗೋಯ್ತು. ಏನವ ಹಾಯ್ ಮಾಡಿ ನಮ್ಮ ಡಾರ್ಲಿಂಗ್ಸ್ಗೆ. ಇದೇನು ಬೇಡ, ಸುಮ್ಮನೆ ಇದು ನೋಡಿಬಿಡಿ, ಇದನ್ನ ಇಲ್ಲಿ ನೋಡಿ. ಹಾಂ, ಹಾಯ್ ಮಾಡಿ. ಹಾಯ್. ಅಯ್ಯೋ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತದೆ ನೋಡಿ. ಅವ ನಿಮ್ಗೆ ಎಷ್ಟವ ವಯಸ್ಸು? 78. 78. ನನಗೆ ನನ್ನ ಹಣ್ಣು ತೊಳೆದು ನಂಗೆ ತಿನ್ನಿಸಿ ಉಣಿಸಿ ಚಂದಮ್ಮನ ತೋರಿಸಿ ಊಟ ಮಾಡಿಸಿದ ಅಜ್ಜಿ ಇದು. ಪೂರ್ತಿ ವಿಷಯ ಒಟ್ಟಿಗೆ ಹೇಳೋಕೆ ಹೋಗಲ್ಲ, ಯಾಕಂದರೆ ಒಟ್ಟಿಗೆ ಹೇಳಿದ್ರು ಚೆನ್ನಾಗಿರೋದಿಲ್ಲ, ಕೆಲವರಿಗೆ ಪೇಷನ್ಸು ಇರೋದಿಲ್ಲ. ಹೋಗ್ತಾ ಒಂದೊಂದೇ ಸಣ್ಣ ಎಳೆಗಳನ್ನ ಬಿಡ್ತಾ ಹೋಗ್ತೀನಿ. ಅಯ್ಯೋ ಪಾಪ, ಇಲ್ಲಿ ನೋಡು ಪಾಪ ಹೆಂಗೆ ರೆಡಿ ಮಾಡ್ಸೋರೆ ಅವ್ರ ಅಂತ. ಡಾರ್ಲಿಂಗ್ಸ್, ಇಷ್ಟು ತನಕ ಒಂದೆರಡು ಕಂಟೆಂಟ್ ಮಾಡಿದವ ಕ್ರೇಜಿಯಾಗಿತ್ತು ಪಾಪ. ನೀನು ಕಮ್ಬ್ಯಾಕ್ ಅದ ಚಿನ್ನು? ಓಕೆ, ಅಷ್ಟೆಲ್ಲ ಕಮ್ಮಿ ಇದೆ, ಓಕೆನಾ? ಏನು ಥರ ರಿಯಾಕ್ಷನ್ ಕೊಡ್ತಿದ್ದೆ, ಯಾಕೆ, ಏನಾಯ್ತು? ಯಾಕೆ ನಮ್ಮ ಡಾರ್ಲಿಂಗ್ಸ್ಗೆ ಆನ್ಸರ್ ಕೊಡು, ಯಾಕೆ? ಓಕೆ, ಏನು ಮಾಡ್ಬೇಕು ನಾನು? ಪಾಪದ ಏನು ಮಾಡಬೇಕು? ವಿವೀಲಿಂಗ್ ಮಾಡಿಸಿದ್ರೆ ಅದು ಫೋಟೋ ತೆಗಿಬೇಕಾ ನಾನು? ಸರಿ ಆಯಿತು, ಅದು ಫೋಟೋ ತೆಗಿಬೇಕಾ? ಓಕೆ, ಫೋಟೋ ತೆಗೆದು ಬರ್ತೀನಿ. ಓ ಮಾಡಬೇಡಂಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಜೂಪ ಟರರತ್ತ ಟರರತ್ತ. ಮುದ್ದೆ ಇವತ್ತು ಊಟ. ಆಹಾ, ಎಷ್ಟು ಮುದ್ದೆ ಕಟ್ತೆ? 4 ಅಷ್ಟೇನಾ? ಯಾಕೆ? ಗಾರ್ಡನು ಇಲ್ಲಿ ಹೂದು ಗಿಡಗಳೆಲ್ಲ ಹಾಕಿದ್ದಾರೆ. ಅದು ಮೇಂಟೆನೆನ್ಸ್ ಬಂದು ನಮ್ಮ ಅಜ್ಜಿದು, ಆಯಿತಾ? ಇದು ಹಾಕಿರೋದು ರೀಸನು ಆಲ್ಮೋಸ್ಟ್ ಎಲ್ಲ ಕಡೆ ಅಲ್ಲಿ ಕೆಂಪುದು ಹೂವು ಕಾಣಿಸ್ತಾ ಇಲ್ಲ ಬಿಡಿ, ಅಲ್ಲೆಲ್ಲ ಕಾಣಿಸ್ತದೆ ಗೊತ್ತಾ? ಅದು ಕಾಣಿಸ್ತಾ ಇಲ್ವಾ? ವೆಯ್ಟ್ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲೆಲ್ಲ ಕಾಣಿಸ್ತಾ ಇದೆಯಾ? ಇನ್ನೂ 2x ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಅಲ್ಲಿಂದ ಹಿಡಿದು ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ ಕೆಂಪು? ಅದೆಲ್ಲನೂ ಬಂದು ನಮ್ಮ ದೇವರಿಗೋಸ್ಕರ. ಈಗ ಊಟ ಮುಗಿಸಿ ಬರ್ತೀನಿ. ಓಕೆ, ಇಲ್ಲಿ ಒಂಥರ ಸೆನ್ಸೇಷನು, ಅದು ಮೀರಿ ಹಿಂಗೆ ನುಂಗ್ಬೇಕಾದ್ರೆ ಭಾರಿ ಹಿಂಸೆ ಆಗುತ್ತೆ. ಅವಾಗೇ ಒಂಥರ ವಾಕ್ಳಕ್ಕೆ ಥರ. ಸೊ ಹೆಂಗೆ ಅನಿಸ್ತಾ ಇದೆ ಈ ಜರ್ನಿ? ಓ ಆನವಲ್ ಪಾಪಚ್ಚಿ, ಆನವೇನು ಬಿಸಿ ಬಿಸಿ. ಸ್ವಲ್ಪನೇ ಹಾಕಿದ್ದೀನಿ, ಊಟ ಬಿಡುತ್ತೆ. ಒಂದು ಸ್ವಲ್ಪ ಸಾಂಬ್ರೆ ಹಾಕ್ತೀವಿ, ನಂಗೆ ಆಗಲ್ಲ ಅಂದ್ರೆ ಇಷ್ಟೊಂದು. ಚಿನ್ನು ಮಗನೇ,
ಮಗ ತಿಂದ್ರೆ ಕೇಡ. ಕೇಡಂತ ಯಾರು ಹೇಳಿದವ್ರು ಈಗ? ನಾನು ಸೇರ್ತಿಲ್ಲ ಅಂತ ಹೇಳಿದೆ ನಾನು ಕೇಡಂತೆ. ಏನು ಚಿನ್ನು, ಏನು ಅನಿಸ್ತಾ ಇದೆಯವ? ಐ ಆಮ್ ಬ್ಲ್ಯಾಂಕ್. ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ. ಡಾರ್ಲಿಂಗ್ಸ್, ನಮ್ಮ ಮನೆಯಲ್ಲಿ ಇವತ್ತು ಮಳೆ 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 ದೊಡ್ಡ ಮಳೆ. ಬಾಸ್ ಏನು ಮಾಡ್ತಿದ್ದೀರಾ ಬಾಸ್? ಏನದು? ಬ್ಲಾಕೇಜಸ್ ಎಲ್ಲ ನೋಡಿ ಈಗ ಹತ್ತಿ ಕಾಣಿಸ್ತಾ ಇದೆಯಲ್ಲ ಅದ್ರ ಬ್ಲಾಕ್ ಎಲ್ಲಿ ಇದೆ ಅಲ್ವಾ? ಮತ್ತೆ ಏನು ಅಂತಿದ್ದೆ ಯಾವಾಗಲೇ ಅದನ್ನೇ ಮಾಡ್ಬೇಕು ನಾವು. ಫಸ್ಟು ನಾವು ಕೈ ಹಾಕಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ? ಅವರೇ ಬರ್ಬೇಕಣ್ಣ, ಅವ್ರು ಬಂದಿಲ್ಲ ಅಂದ್ರೆ ಹಾಕಿಲ್ಲ ಅಂತಂದರೆ ನೋಡು ನೋಡು ಆರಾಮ್ಸೆ ಹೋಗ್ತಾ ಇದೆ. ಅಲ್ಲಿ ತೂಕ ಕಮ್ಮಿ ಆಗುತ್ತೆ, ಅಲ್ಲಿ ಜಗ್ಗಲ್ಲ ಈಗ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನಮ್ಮ ಅಜ್ಜಿಗೆ ಶೀತ 15 ದಿನ ಆಯ್ತಂತೆ, ನಿಂತ ಇಲ್ಲ. ವಯಸ್ಸಾದ್ಮೇಲೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗ್ಬಿಟ್ಟಿರುತ್ತಲ್ವ. ಸೊ ಓಕೆ, ಅಲ್ಲಿ ಊಟ ಮಾಡಿಸ್ತಿದಾರೆ ನೋಡಿ. ಇಬ್ಬಿಬ್ರು 3 ಜನ ಬೇಕು ಅವನಿಗೆ ಊಟ ಮಾಡಿಸೋಕ್ಕೆ. ಸಣ್ಣದಾಗ ರೆಸ್ಟ್ ತಗೋತಾ ಇದ್ದಾರೆ. ಚೆನ್ನಾಗಿದೆ. ಅದು ನೋಡ್ತಾ ಇದ್ದೀರಾ, ಬ್ಲಾಗ್ಸ್ ನೋಡ್ತಾ ಇದ್ದೆ. ಮುಂದೆ ಇದು ರಿಯಾಕ್ಷನ್ ನಾನೇನೋ ಅಂತ ಅಂದ್ಕೊಂಡೆ, ಇಷ್ಟು ರಿಯಾಕ್ಷನ್ ಕೊಟ್ಟರು. ಓಕೆ, ಇಂಥ ಕ್ರೂರಿಗಳಲ್ಲಿರ್ತಾರಪ್ಪ ಜೀವನದಲ್ಲಿ. ಡಾರ್ಲಿಂಗ್ಸ್, ಇಲ್ಲಿ ಇದು ಈಗ ಎಂಥದ್ದು ಇದು ಏನು ಇತ್ತಾಳೆದ ಅಥವಾ ಅಲ್ಲ ಏನಂತಾರೆ ಪಾಪ ಇದು ಬ್ರಾಸಲ್ಲಿ ಎದಕ್ಕೆ ಆಗ್ತಾ ಇದೆಯಾ? ಬ್ರಾಸಲ್ಲಿ ಅದು ಇತ್ತಾಳೆ ಅನ್ನಲ್ಲ, ಬ್ರಾಸ್ಗೆ ಇರ್ತಾರಂತ. ಇಲ್ಲ ಇದು ಕಂಚು, ಅದು ಏನೋ ನೋಡಿದ್ರೆ ನಿಮ್ಗೆ ಹೇಳಿದ್ದು ಏನಂತಾರೆ ಇದು ಅಂತ. ಸಿಕ್ಕಾಬಿಟ್ಟೆ ಹೀಟು ಇದಾಗುತ್ತೆ, ಚೂಟಿ ಸುಟ್ಬಿಡ್ತು ಹಿಂಗೆ. ಅದಕ್ಕೆ ಅದು ಎಕ್ಸ್ಪ್ರೆಷನ್ನು ನಗು ಬಂತು ನಮಗೆ. ಇವರಿಬ್ರು ಒಬ್ರಿಗೊಬ್ರು ಮಾತಾಡ್ತಾರ ನೋಡಿ. ಏನು ಮಾತಾಡ್ತಾ ಇದ್ದೀರ ನೀವಿಬ್ರು? ಓಯ್ಯೋ ಬಾಯ್ ಬಾಯ್ ಬಾಯ್, ಲವ್ ಯು ಬಾಯ್. ಡಾರ್ಲಿಂಗ್ಸ್, ಇವಾಗ ನಾನು ಆ್ಯಕ್ಚುಲಿ ಬಾ ಓಕೆ, ಇವಾಗ ಒಂಚೂರು ಮೌಲ್ಯ ಏನೋ ಬೇಕು ಅಂತ ಹೇಳಿದ್ಲು, ಏನೋ ತೊಗೊಬೇಕು ಅಂತ. ಬಟ್ ನನಗೂ ಹೇಳ್ತಲ್ಲ, ಏನೋ ಬೇಕು ಆಚೆ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಹೇ ಮೌಲ್ಯಶ್ರೀ, ಹಾಂ ತೆಗಿರಿ. ಏನು ತಗೊಳಕ್ಕೆ ಹೋಗ್ತಾಯಿದ್ದೀವಿ ನಾವು? ಆಮೇಲೆ ವಿಕ್ಸ್ ಅಷ್ಟೇ. ವಿಕ್ಸ್ಗೆ ಅಯ್ಯೋ ಗಾಡಿ 3 ಜನ. ಓಕೆ, ನೋಡೋಣ ಹಾಗೆ ಏನಾದರೂ ಸಿಗುತ್ತಾ ಅಂತ. ಆ ಕಡೆ ಬರಲಾ? ವಿಕ್ಸ್ಗೆ ಯಾಕೆ ಬೋಗಾದಿ? ಅವಾಗಲೇ ಹೇಳಿಲ್ವಾ ಏನಕ್ಕೆ ಅಂತ? ಏನಕ್ಕೆ ಡಾರ್ಲಿಂಗ್ಸ್ ಕೂತ್ಕೊಂಡು ಫುಲ್ ಶಿಸ್ತಾಗಿ, ನಾನು ಫುಲ್ ಬ್ಲರ್ರೇ ಮಾಡಿರ್ತೀನಿ ನೋಡಿ. ಶಿಸ್ತಾಗಿ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು. ಇವತ್ತು ಯಾವ ವಾರ? ಎಣ್ಣೆ ಹೊಡ್ಯಕ್ಕೆ ಯಾವ ಪಾರ್ಟಿ ಇದು, ಯಾವ ವಾರ ಆದ್ರೆ ಏನೋ ಅಲ್ವಾ? ಓಕೆ, ಅಲ್ಲಿ ಏನೋ ಕೇಳ್ತಿದ್ಯಲ್ಲ. ಗೋಬಿ, ಪಾನಿಪುರಿ, ಆಮೇಲೆ ಹಿಂದ್ಗಡೆಯಿಂದ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಾ ಪಾಪ ನಿಂದು? ಇಲ್ಲಿ ಇದೆಲ್ಲ ಸಣ್ಣಕ್ಕಾಗಿ ಎಷ್ಟು ಕೆಜಿ ಲಾಸ್ ಆಗಿರ್ಬೋದು ಹೇಳಿ ಚಿನ್ನ ನೀನು? ಮಶ್ರೂಮ್ ಕಬಾಬ. ಮಶ್ರೂಮ್ ಬೇಡ, ಮಶ್ರೂಮ್ ತಿನ್ನಲ್ಲ, ಅವಳಿಗೆ ಇಷ್ಟ ಆಗಲ್ಲ ಮಶ್ರೂಮ್. ಇಷ್ಟ ಆಗಲ್ಲ. ಏನ್ ಪಾಪ ನೀವು ಎಷ್ಟು ಕೆಜಿ ಲಾಸ್ ಆಗಿರ್ಬೋದು ಈಗ? ಏನು ಮಸಲ್ ಲಾಸ್ ಆಗಿದೆ ಅಂತ ಕಾಣುತ್ತೆ. ಹಾ, 158. ಹೌದಾ? ಬಟ್ ನಿಂದು ರೆಗ್ಯುಲರ್ ವೇಟ್ 55 ಅಲ್ಲ? 55. ಆ ನಾವು ಪ್ರೆಗ್ನೆನ್ಸಿ ಇನ್ನೇನು ರಿಕವರಿ ಆಗಿ 60ಗೆ ಸ್ಟಕ್ ಆಗ್ಬಿಟ್ಟಿದೆ ಹಿಂಗೆ. ಮೊನ್ನೆ ನೋಡಿದಾಗ 59 ಇದ್ದೆ, ಈಗ 58 ಆಗಿರ್ತೀನಿ. ಸೊ ಏನಂದರೆ ಡಾರ್ಲಿಂಗ್ಸ್, ಈ ಒಂದು ಪ್ರೆಗ್ನೆನ್ಸಿ ಇವಳನ್ನ ಅಂದರೆ ಪುಲ್ ಬ್ಯಾಕ್ ಮಾಡ್ತಾ ಇದೆ ಗೊತ್ತು. ಅದು 3 ತಿಂಗಳು ತನಕ ಒಂಚೂರು ಹಾಗೆ ಇರುತ್ತೆ, ಅದಾದ್ಮೇಲೆ ರಿಕವರಿ ಆಗುತ್ತೆ, ಊಟ ಸೇರಿಸುತ್ತೆ ಅಂತ ಹೇಳ್ತಾರಲ್ಲ.
ಆಮೇಲೆ ಮೋಸ್ಟ್ಲಿ ಎಲ್ಲ ರಿಕವರಿ ಆಗ್ಬೋದು. ಆಕ್ಚುಲಿ ನಾವೇನ್ ಅನ್ಕೊಂತಾ ಇರ್ತೀವಿ ಅದೇ ಆಗುತ್ತೆ, ಅದೇ ಆಗ್ತೀವಿ. ಹೌದಾ? ಹೌದು. ನಾನ್ ಅನ್ಕೊಂತಿದ್ದೆ ಈ ತುಂಬಾ ತಿನ್ನಿರ್ತಾರೆ ಗೊತ್ತಾ ಹೀಟ್ ಬಾಡಿ ಅವರು, ಅವ್ರು ಏನಾಗುತ್ತೆ ಅಂದ್ರೆ ಫ್ಯಾಟ್ ಅಕ್ಯುಮುಲೇಟ್ ಆಗೋದೇ ಇಲ್ಲ ಅವ್ರ ಬಾಡಿಲಿ, ಬರ್ನ್ ಮಾಡ್ಬಿಡುತ್ತೆ ಹೀಟ್ ಬಾಡಿ ಅವ್ರಿಗೆ. ಸೊ ಅವ್ರಿಗೆಲ್ಲ ಈ ತರ ಅವಕಾಶ ಕೊಟ್ಟಿದ್ಯಲ್ಲ, ಈ ತರ ನಮ್ದು ಕೋಲ್ಡ್ ಬಾಡಿ, ನಮ್ದೆಲ್ಲ ನೀರ್ ಬಾಡಿ, ಬೇಗ ದಪ್ಪ ಆಗ್ಬಿಡ್ತೀವಿ ಆಯ್ತಾ, ಸಣ್ಣ ಆಗೋದು ಸ್ವಲ್ಪ ಕಡಿಮೆ ಅಂದ್ರೆ ಲೇಟ್. ನಮಗೂ ಆತರ ಒಂದು ಅವಕಾಶ ಕೊಡು, ಸಣ್ಣ ಆಗಿ ಅಂತ ಐ ವಾಸ್ ಥಿಂಕಿಂಗ್ ಅದನ್ನೇ. ಸಿ ಇವಾಗ ವೆಯ್ಟ್ ಲಾಸ್ ಆಗ್ತಾ ಇದೀನಿ. ಅಂಡ್ ಆಲ್ಸೋ ಅಬೌಟ್ ಪ್ರೆಗ್ನೆನ್ಸಿ ಅಲ್ವಾ, ಮುಗಿಸ್ಕೊಬಿಟ್ಟೆ. ನಾವ್ ಏನು ಮ್ಯಾನಿಫೆಸ್ಟ್ ಮಾಡ್ತೀವಿ ಅದು ಸಿಗೋಂಥದ್ದು. ಅಯ್ಯೋ ಏನು ಇಲ್ಲೆಲ್ಲ ಆಗಿದೆ ನನ್ಗೆ ಗೊತ್ತೇ ಆಗಿಲ್ಲ ಅಲ್ವಾ, ಎಷ್ಟು ಇಂಪ್ರೂವ್ ಆಗ್ತದೆ. ಆಮೇಲೆ ಅದಕ್ಕೆ ದೊಡ್ಡವ್ರು ಹೇಳೋದು ನೆಗೆಟಿವ್ ಆಗಿ ಮಾತಾಡ್ಬೇಡಿ, ಎಲ್ಲ ಅಸ್ತು ದೇವತೆಗಳು ಅಸ್ತು ಅಂತ. ಅದು ಮ್ಯಾನಿಫೆಸ್ಟ್ ಮಾಡೋದಷ್ಟೇ. ಮ್ಯಾನಿಫೆಸ್ಟ್ ಅನ್ನೋದು ಅಲ್ಲ, ಮ್ಯಾನಿಫೆಸ್ಟ್ ಅನ್ನೋದಕ್ಕಿಂತ ಕೀಪ್ ಸೇಯಿಂಗ್ ಒಳ್ಳೆ ವಿಷಯಗಳು, ಒಳ್ಳೇದ್ ಮಾತಾಡಿ, ಅವಾಗ ಒಳ್ಳೇದಾಗುತ್ತೆ. ಈಗ ನೀನು ಈ ತರ ರೋಡ್ ಸೈಡಲ್ಲಿ ತಿಂತೀಯಲ್ಲ, ಬಟ್ ಏನಿಲ್ವಾ, ನಿಂಗೆ ಏನು ಪ್ರಾಬ್ಲಮ್ ಆಗಲ್ವಾ? ತಿನ್ನಬಾರ್ದು, ತಿಂತೀನಿ ಅಷ್ಟೇ. ನೀವು ಎಷ್ಟು ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತೀರಾ, ಹಿಂಗೆಲ್ಲ ಮಾಡ್ತಂದ್ರೆ ಪ್ರಾಬ್ಲಮ್ ಅಲ್ವಾ, ಹಾಗೆ ಹೇಗೆ ಅಂತ. ಅದನ್ನೇ ಬಸ್ರಿ ಬೈಕೆ ಅನ್ನೋದು. ಬಸ್ರಿಗೆ ಏನೇನ್ ಬೈಕೆ ಆಗುತ್ತೆ ನನಗೆ ಗೊತ್ತಿರಲ್ಲ, ಏನ್ ಮಾಡೋದು. ಇದೆಯಾ? ಇದೆ ಅಣ್ಣ ಹಾಫ್ ಪ್ಲೇಟ್ ಅಣ್ಣ, ಮಿರರ್ ಅಲ್ಲ, ಏನಪ್ಪ ಮಿರರ್ ಇಳಿಸಿ ಅಂತಿದ್ಯಾ? ನಿಂಗೆ ಹಾಫ್ ಪ್ಲೇಟ್ ಹೇಳ್ಬಿಟ್ಟು ನನಗೆ ಗೋಬಿ ಹೇಳ. ನೀವ್ ಮಾತ್ರ ತಿನ್ಬೋದಾ? ನೀನು ತಿನ್ನು ನಿಂಗೆ ಒಂದು 2 ಪೀಸ್ ಕೊಡ್ಲಾ? ಓಕೆ. ಇಲ್ಲಿ ಮುಖ ತರ್ಸಂಗೆ. ಅಯ್ಯೋ, ಫಸ್ಟ್ ಆಫ್ ಆಲ್ ನಾನು ಏನೂ ತಿಂತಿಯಲ್ಲ, ಏನೋ ಕೇಳ್ತಾವಳಲ್ಲ, ಏನಕ್ಕೆ ಇವೆಲ್ಲ ಹೆಂಗ್ ಮಾಡ್ತೀರಾ? ನಂಗೆ ಮುತ್ತು ಕೊಟ್ಟಿಲ್ಲಪ್ಪ, ಸುಮ್ಮನೆ ಹಂಗೆ ಇದು ಮಾಡೋದು. ಇದು ನೀವು ಬನ್ನಿ ಇಲ್ಲಿ ಪ್ರತೀಕ್, ಮುಂದೆ ಬನ್ನಿ. ಹೇಳವ, ಕೇಳಿಸ್ತಾ ಜೋರಾಗಿ ಎಲ್ಲರಿಗೂ ಹೇಳ. ಪರವಾಗಿಲ್ಲ ನಮ್ಮ ಡಾರ್ಲಿಂಗ್ಸ್. ನೀವು ರೊಮ್ಯಾಂಟಿಕ್ ಅಲ್ಲ, ರೊಮ್ಯಾಂಟಿಕ್ ತರ ತೋರಿಸ್ಕೊಂಬೇಡಿ. ಟೇಸ್ಟಿಂಗ್ ಪೌಡ್ರು ಅಲ್ಲ, ಅದು ಹಾಕ್ಬೇಡಿ. ಟೇಸ್ಟಿಂಗ್ ಪೌಡ್ರ್ ಏನಾದ್ರು ಹಾಕಂಗಿದ್ರೆ ಹಾಕ್ಬಾರ್ದಂತೆ. ನನ್ನ ಹೆಂಡತಿ ಪ್ರೆಗ್ನೆಂಟು, ಒಂಚೂರು ಹೆಲ್ದಿಯಾಗಿ ಮಾಡ್ಕೊಡಿ ಅಂತ ಹುಡ್ಕಿರ್ತೀನಿ. ನಗ್ತವ್ರೆ. ಗೋಬಿ ಇದೆಯಾ? ಇಲ್ಲಲ್ಲ ಪಾಪ. ಏನು ಹೆಂಗಂದ್ರೆ ಅಲ್ಲ, ಅವ್ರ ಮನ್ಸಿಗೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಆಚೆ ಕಡೆ ಹೇಳಿದೆ ಪಾಪ, ಗೋಬಿ ಇಲ್ಲ ಅಂತ ಗೊತ್ತು. ಬಟ್ ಅದಕ್ಕೆ ಸುಮ್ಮನೆ ಒಂದು ಎಕ್ಸ್ಪ್ರೆಷನ್ ತಗೊಂಡು ನಾವು ಅಲ್ಲೆಲ್ಲ ಹೋಗಿ ತಿನ್ಕೊಬರ್ತೀವಿ ಅಂತಂದರೆ, ಅಕಸ್ಮಾತ್ ಇದ್ಬಿಟ್ಟಿದ್ರೆ ಗೋಬಿ ಇಲ್ಲಿ ಆಫ್ ಕೊಡ್ತಾರೆ, ಪೂರ್ತಿನೇ ತಿನ್ನೋದಪ್ಪ. 20 ಸರಿ 2 ಹಾಕ್ಬಿಡಿ ಸರ್. ಹಾಂ 2 ಕೊಡಿ. ಕಿಳಿಯೇ ಅವಿ ಫೀಲಿಂಗ್ ಹೆಂಗಿದೆ? ನಾವು ಮುಂಚೆ ಇದ್ದಾಗ 30 ರೂಪಾಯಿ ಒಂದು ಪ್ಲೇಟ್ ಇರ್ತಿತ್ತು ಅಲ್ವಾ? ಜಾಸ್ತಿ ಈಗ 60 ರೂಪಾಯಿ ಒಂದು ಪ್ಲೇಟು. ಒಂದು ಪ್ಲೇಟ್ 60 ರೂಪಾಯಿ. ಆಗಿನಷ್ಟು ಇವಾಗ ತಿನ್ನಕ್ಕಲ್ಲ ಅಲ್ವಾ? ಒಂಥರ ಅದೇನು ಆವಾಗದ ಮಜಾನೇ ಬೇರೆ. ಇವ್ ನೋಡಿ, ಬರೀ ಸುಮ್ಮನೆ ಅರ್ಧ ಪ್ಲೇಟಲ್ಲೂ ಅರ್ಧ ಉಳಿಸೋಳೆ ಅಣ್ಣ, ಶೋಕಿಗಷ್ಟೇ. ಅಣ್ಣನ ಕರಿ. ಚೆನ್ನಾಗಿತ್ತು, ನಿಜ ಚೆನ್ನಾಗಿತ್ತು. ಹೌದಾ? ನನಗೆ ಕೋಲ್ಡ್ ಆಗಿರೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ. ತಿಂದ್ಮೇಲೆ ಚೆನ್ನಾಗಿತ್ತು, ಬಟ್ ಸ್ಟಾಪ್ ಮಾಡ್ತಾ ಇದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಅರ್ಧಂಬರ್ಧ ತಿಂತಾ ಇದ್ದಾಳೆ. ನೀನು ತಿನ್ಕೋ. ಇದು ಆಲ್ರೆಡಿ ಹಾಫ್ ಪ್ಲೇಟು. ಹಾಫಲ್ಲಿ ಹಾಫು. ಓಕೆ, ಟ್ರೈ. ಜೋಳ ನೋಡ್ರೆ ಪಾಪ ಅನ್ಸುತ್ತೆ, ಪಾಪ ಅನಿಸ್ತಾ ಇದೆ. ಆದರೆ ಮೌಲ್ಯ ತಿನ್ನೋದ್ರಲ್ಲಿ ಹಾಂ ಬಟ್ ಬೇರೆ ಏನಾದ್ರು ತಿನ್ನ ಮುಗೀತು ಕತೆ. ಹರೀಶ್, ತಿಂದಿರೋದು ಜೀರ್ಣ ಆದರೆ ಸಾಕಾಗಿದೆ 2 ತುತ್ತು. ಅಟ್ಲೀಸ್ಟ್ ಮನ್ಸು ಹ್ಯಾಪಿ ಆಗಿದೆಯಾ? ನನಗೆ ಎಂತ ಹೇಳ್ತೀನಿ ನೋಡ್ರಿ, ಅಲ್ಲಿ ಕರ್ಕೊಂಡೋಗ್ಬೇಕು ಇಲ್ಲಿ ಕರ್ಕೊಂಡೋಗ್ಬೇಕು ಅಂತೆಲ್ಲ ಏನೂ ಇಲ್ಲ. ಸಿಂಪಲ್ ಆಗಿ ಬಂದು ಏನೋ ಒಂದು ಅಲ್ವಾ, ನಾನೇ ಭಾಗ್ಯವಂತ. ನಾನು ಮಾತಾಡ್ತಾ ಇದ್ದೀನಿ. ಚಾಕ್ಲೇಟ್ ತಂದು ಕೊಟ್ಬಿಟ್ರೆ, ಆಮೇಲೆ ಒಂದು ಪುಟ್ಟಾಣಿ ಹೂವ. ನನಗೆ ಈ ಪ್ರೆಗ್ನೆನ್ಸಿಲಿ ಹಿಂಗೆ ಇದು ಓಕೆ, ಬಟ್ ನಂಗೆ ಆನೋ ಪ್ರೆಗ್ನೆನ್ಸಿಲಿ ಒಂದು ಸಿಂಪಲ್ ಹನಿ ಕೇಕ್ ತರ್ಸ್ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತು. ಇದಕ್ಕೆ ಮುಂಚೆ ಆನೋ ಪ್ರೆಗ್ನೆನ್ಸಿಗೆ ಒಂದು ಹನಿ 20 ರೂಪಾಯಿ ಹನಿ ಜಗಳಾಗಿದ್ರೆ ಹಂಗೆ ನಗು 20 ರೂಪಾಯಿ ಹನಿ ಕೇಕ್ ತಂದ್ಕೊಟ್ರೆ ನನ್ನ ಹೆಂಡತಿ ಫುಲ್ ದಿಲ್ ಕುಸ್ಸು ನನ್ನ ಹೆಂಡತಿ. ಥ್ಯಾಂಕ್ ಯು ಮಗನ. ಈ ಅಪ್ಪನಿಗೆ ತಿನ್ನಿ ಅಂತ ಹೇಳಿದ್ರೆ ಅಣ ಅಂತ
ಮನೆಗೆ ಹೋಗಿ ಊಟ ಮಾಡ್ಬೇಕಣ ಅಂತ ನಮ್ಮ ಅಭಿ ಅಣ್ಣ ಮನೆಗೆ ಹೋಗಿ ಊಟ ಮಾಡ್ಬೇಕು ಇದೇ ಊಟ ಅನ್ಕೊಂಡು ತಿನ್ನಿ ಅಲ್ಲಿ ಭಯ ಭಕ್ತಿ ಎಂಟಿ ಕಲ್ಸಿರೋದು ಎಲ್ಲ ಕೆಟ್ಟ ಬುದ್ಧಿ ಹೇಳ್ಕೊಟ್ಟು ಅಯ್ಯೋ ಎಗ್ರೆಸ್ ಏನು ಅನ್ನ ಅಲ್ವಾ ಅದೇನಿದೆ ಅಲ್ಲಿ ಹೋಗ್ಬಿಟ್ಟು ಪಾಪ ಇದೇ ಊಟ ಅನ್ಕೊಳ್ಳಿ ಹೆಂಡತಿ ಕಾಯ್ಕೊಂಡಿರಲ್ವಾ ಹೆಂಡತಿ ಮಕ್ಳು ಗಂಡ ಬರ್ತಾರೆ ಅಪ್ಪ ಬರುತ್ತೆ ಊಟ ಮಾಡೋಣ ಅಂತ ಅಲ್ಲಿ ಕೇಳಿ ಹೌದಾ ಅಲ್ವಾ ಅಂತ ನಗ್ತಾರದ್ ನೋಡಿ ತಾನೇ ಅಂತ ಒಳ್ಳೆ ಗಂಡನ ಹಂಗಲ್ಲ ನೀನು ತಿನ್ಕೊಂಬರಂಗಿದ್ರೆ ಹೇಳ್ಬೇಕಾಗಿತ್ತು ನಾನ್ ಸುಮ್ನೆ ಅಡ್ಗೆ ಮಾಡಿದೆ ಹೇಳು ಈಗ ಹೇಳು ನಮ್ಗುತ್ತಾ ಅಲ್ಲಿರೋದು ಮ್ಯಾಟ್ರು ಓ ಕರೆಕ್ಟ್ ಹಂಗಂತಾರೆ ಹೌದು ಅಲ್ವಾ ಅದೇ ಆಗೋದು ಎಸ್ ವ್ಯಾಲಿಡ್ ವೆರಿ ವ್ಯಾಲಿಡ್ ಪಾಯಿಂಟ್ ಇದೆ ನೋಡಿ ಸೊ ಅದಕ್ಕಾದ್ರೂ ಹೊಟ್ಟೆ ಅನ್ಸಿಲ್ಲ ಅಂದ್ರೆ ನೀನು ಹಂಗ ತಿಂತೀಯ ಆಚೆ ಕಳ್ಳ ಊಟ ಮಾಡಿರಲ್ಲ ಅಂತ ಗೊತ್ತಿರುತ್ತೆ ಹಾ ಈ ತರ ಅನ್ನೆಸ್ಟ್ ತಿಳ್ಕೋದಾಗ ಈಗ ಇನ್ನೊಂದು ಕ್ವಶನ್ ನಮ್ ಡಾರ್ಲಿಂಗ್ಸ್ಗೆ ಅಭಿ ಅಣ್ಣ ಏನಂತ ಕರಿಯೋದವ್ರನ್ನ ಗಣೇಶ ಏನಕ್ಕೆ ಕರಿಯೋದಂಗೆ ಅದು ನೋಡಿದ್ರೆ ಮುಂಗಾರು ಮಳೆ ಗಣೇಶ ನೋಡ್ದಂಗೆ ಆಗುತ್ತೆ ಅಂತ ಅನ್ಬಿಟ್ಟು ಎಲ್ಲಿ ಅಲ್ವಾ ಒಂಚೂರು ಹೌದಾ ಕಮೆಂಟ್ ಮಾಡಿ ಹಾ 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 ಏನಂದ್ರೆ ಹಾ ಅದು ಡೈರೆಕ್ಟ್ ನಮ್ಮ ಮೇಲೆ ಕಪ್ಪತ್ ತೋರ್ಸಲ್ಲ ಈ ಪಾತ್ರೆ ಸೌಟು ಓ ಹೆಣ್ಮಕ್ಳು ನೋಡ್ತಾ ಇರ್ತಾರ ಅಲ್ಲಿ ಪಾತ್ರೆ ಸೌಟ್ ಮೇಲೆ ಎಲ್ಲ ತೀರ್ಸೋದು ಆಮೇಲೆ ಲಾಸ್ಟಿಗೆ ನಮ್ ಬಿಡಕ್ ಬರ್ಬೋದು ಹೇಳಿದ್ರೆ ನಮ್ಗೂ ತರ್ತಿದ್ರು ನಾವು ತಿಂತಿರ್ಲಿಲ್ವಾ ಸೊ ಓಕೆ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು 6 years ಎಷ್ಟು ಜನ ಮಕ್ಕಳು ಇಬ್ಬರು ಸೊ ಡಾರ್ಲಿಂಗ್ಸ್ ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು 4 ವರ್ಷ ಆಯ್ತಲ್ವಾ 6 ವರ್ಷ ಓ ಮದುವೆ ಆಗಿರೋ ಹೊಸ ಟೈಮಲ್ಲಿ ಸೊ ನಮ್ಮ ಅಲ್ಲ ಮದ್ವೆ ಆಗಿದ್ ಎಷ್ಟನೇ ವಯಸ್ಸಲ್ಲಿ ಅಂತ ಕೇಳಿ ಎಷ್ಟನೇ ವಯಸ್ಸಲ್ಲಿ 24 ವರ್ಷ 3 ವರ್ಷ ಆಫ್ಕೋರ್ಸ್ ಇನ್ನು ಎಲ್ಲ ಕಡೆ 22-23 ವರ್ಷಕ್ಕೆ ಮಾಡ್ತಾರೆ ಪಾಪ ಮದುವೆನ ನಾನು ಈಗ ನೀನು back ಅಂತ to ಅನ್ಬೋದು ನಾನು back. 28 ಆದ್ರೆ ಡಾರ್ಲಿಂಗ್ಸ್ 7-25 ಆದ್ಲು ಡಾರ್ಲಿಂಗ್ಸ್ 24ಕ್ಕೆ 23 ಆಗಿದ್ ನಾನು ಸರಿ ಆಯ್ತು 23ಕ್ಕೆ ಸುಮ್ಮನೆ ಬೇಗ ಆಗಿದೀನಿ ಗೊತ್ತಾ ನಾನು ಈ ಜನರೇಷನ್ ಅಲ್ಲಿ ಹುಟ್ಟಿ ಓಕೆ ಫಿಶ್ ರೆಡಿ ಆಗಿರಬೇಕು ಪಾರ್ಸಲ್ ಸರ್ ಅದು ಹಾಂ ಓಕೆ 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 ಇನ್ನ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಮದ್ವೆ ಆಗಿಲ್ಲ ನೀವು ನೋಡ್ತಿರ್ತೀರಲ್ವಾ ಅದಕ್ಕೇನೆ ಅವ್ರಿಗೆಲ್ಲ ಇನ್ನ ವಯಸ್ಸಾಗಿಲ್ಲ ಏನಕ್ಕೆ ಇವನೇ ನಮಗೆಲ್ಲ ಇನ್ಸ್ಪಿರೇಷನ್ 23 ವರ್ಷ ಮದುವೆ ಆಗ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಎತ್ಕೊಂಬಿಟ್ಟ ನಾವೇ ಗಾಬರಿ ನೆನ್ನೆ ತಾನೆ ಆಯ್ತಲ್ಲ ಅಂತ ಅದೇನೋ ಸಾದಿಕ್ ಹೋಗ್ತಿದ್ದ ಒಂದು ಫ್ಯಾಮಿಲಿ ಸೀನ್ ಬರ್ತಲ್ಲ ಹಾಂ ಜನರಲ್ ಆಗಿ ಹೋಗಿ ಕಾಪಿಡಿ ಸರ್ ಅಂದಾಗ ಕೆಂಪೇಗೌಡ ಸುದೀಪ ಟಕ ಟಕ ಅಂತ ಹೋಗಿ ಕಾಪಾಡಕ ನಂಗೆ ಎಲ್ಲ ಟಕ ಟಕ ನಂಗೆ ಆಗೋಯ್ತು ಹೌದು ನಾ ಅದ್ರ ಬಗ್ಗೆ ಟಕ ಟಕ ಅಂತ ಆಗೋಯ್ತಂತೆ ಟಕ ಟಕ ಅಂತ ಯಾವ ಮೂವಿ ಅನ್ನೋದು ಯಾವುದು ವಿಕ್ಟ್ರಿ ಟಕ ಟಕ ಅಂತ ಟಕ ಟಕ ಅಂತ ಮಾಡು ಅಲ್ಲ ಅಣ್ಣಂಗೆ ಒಂದ್ ಗಂಡ್ ಮಗು ಒಂದ್ ಹೆಣ್ಮಗು ಇರೋದು ಅದಕ್ಕೆ ನಾನು ಅಂದೆ ಅಬ್ಬಬ್ಬ ಲಾಟ್ರಿ ಅಂತ ಅದಕ್ಕೆ ಅರ್ಧ ಊರ್ ಮಕ್ಳಾಗೈತೆ ಊರು ಬಾಗಿಲು ಅದು ಹೇಳ್ತಾರೆ ತಮಿಳಲ್ಲಿ ಒಂದು ಸಿನಿಮಾ ಇದೆ ಪಾಪ ವಿಜಯ್ ಸೇತುಪತಿದು ಅದರಲ್ಲಿ ಒಂದು ಡೈಲಾಗ್ ಇದೆ ನಿಂಗೆ ಆಸ್ಟ್ರಿಚ್ ಗೊತ್ತಲ್ವಾ ಆಸ್ಟ್ರಿಚ್ಚು ಇಷ್ಟು ದೊಡ್ಡ ಮೊಟ್ಟೆ ಇಡುತ್ತೆ ಏನು ದೊಡ್ಡ ಮೊಟ್ಟೆ ಎಲ್ಲರೂ ನೋಡಿದಾಗ ಅದನ್ನ ವಾವ್ ಅಂತಾರೆ ಏನು ವಾವ್ ಅಂತ ಆದರೆ ಆ ಮೊಟ್ಟೆ ಇಡಬೇಕಾದ್ರೆ ಆ ಪಕ್ಷಿಗೆ ಚಿಕ್ಕ ಎಷ್ಟು ನೋಯ್ತದೆ ಅಂತ ಅಂದ್ಬಿಟ್ಟು ಪಕ್ಷಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ ಎಂತ ಕಮ್ಮಿ ಅಲ್ವಾ ನಮ್ಗಳ ಕಷ್ಟ ನಮ್ಗೆ ಗೊತ್ತಿರ್ತಲ್ಲ ಹೌದಾನೆ ಖಂಡಿತ ಮದ್ವೆಗ್ ಮುಂಚೆ ಚೆನ್ನಾಗಿತ್ತ ಇವಾಗ ಚೆನ್ನಾಗಿದ್ಯಾ ಬಟ್ ಮದುವೆ ಅಂದ್ರೆ ಫ್ರೀಡಮ್ ಇರ್ತಿತ್ತು ಮದುವೆ ಮುಂಚೆ ಹೇಳೋರಿರಲಿಲ್ಲ ಕೇಳೋರಿರಲಿಲ್ಲ ಸೊ ಆಲ್ರೆಡಿ ಮದುವೆ ಆಗಿರೋರಿಗೆಲ್ಲ ಗೊತ್ತಿರುತ್ತೆ ಓಕೆ ರೆಡಿ ಆಗಿದೆ ಪಾರ್ಸಲ್ಲು ಸರ್ ಎಷ್ಟಾಯಿತು ಟೋಟಲು 170 170 ಫಿಶ್ ಎಷ್ಟಕ್ಕೆ ಹಾಕಿದ್ರಿ ಸರ್ ಅದೇ ಎಷ್ಟಕ್ಕೆ ಹಾಕಿದ್ರಿ ಅದು 60 ರೂಪಾಯಿ ಒಂದು ಓಕೆ ಅಲ್ಲೂದು ಪೇಮೆಂಟ್ ಆಗಿದೆ ಇಲ್ಲೂ ಆಗಿದೆ ತೊಗೊಂಡಿಲ್ಲ ಇಲ್ಲ ಎತ್ಕೊಂಬತ್ತೀರವ ಇಲ್ಲ ಈಗ ಕಟ್ತಾ ಇದ್ದಾರೆ ಏನ್ ದೊಡ್ಡ ಫಿಶ್ ಏನಣ್ಣ ಇಷ್ಟಿತ್ತಾ ನೀನೇನೇ ಹೇಳು ಪಾಪ ಇಲ್ಲೊಂದು ಸ್ಮೆಲ್ ಬರುತ್ತವ ಇದರ ಸೈಡ್ ಇದ್ರಲ್ಲಿ ತೊಗೊಂಡಾಗ ಆ ಒಂದು ನ್ಯೂಸ್ ಪೇಪರ್ ಸ್ಮೆಲ್ ಜೊತೆಗೆ ಆ ಖಾರ ಮಿಕ್ಸ್ ಆಗಿ ಏನು ಒಂದ್ ಅಯ್ಯೋ ಹೌದಾ ಒಂಥರ ಸ್ಮೆಲ್ ಬರ್ತದ ತರ್ತಾ ಇದ್ರು ಅವಾಗ ಹೌದಾ ಚಿಕ್ಕಳಿರುವಾಗ ಹ್ಮ್ ಕಲ್ಮಿ ಕಬಾಬ್ ಅಂದ್ರೆ ಪ್ರಾಣ ಅವಾಗ ಇದು ಹನಿ ಕೇಕ್ ಕಲ್ಮಿ ಕಬಾಬ್ ಕೊಟ್ಬಿಟ್ರೆ ಆದ್ರೂ ನಾವು ಹುಟ್ಟು ಬೆಳೆದಿರೋ ಊರಲ್ಲಿ ಅಥವಾ ಓದಿರೋ ಇದ್ರಲ್ಲೆಲ್ಲ ಅದೆಷ್ಟು ಫೀಲಿಂಗ್ಸ್ ಇರುತ್ತೆ ಅಲ್ವಾ ನನಗೆ ಇಲ್ಲಿ ಬಂದ್ರೆ ಈಗ ನಾನ್ ತುಂಬಾ ಸ್ಟ್ರೇಂಜರ್ ನಂಗೆ ಏನೋ ಅನ್ಸೋದೇ ಇಲ್ಲ ಎಲ್ಲಿದ್ದೀನಿ ನಾನು
ಅನ್ಸುತ್ತೆ. ಅದೇ ಬೆಂಗಳೂರಲ್ಲಿ ಮೂಲೆಯಲ್ಲಿ ಓಡಾಡೋವಾಗ ಅಯ್ಯೋ ನನ್ನ ಏರಿಯಾ, ಅಯ್ಯೋ ನನ್ನ ಸ್ಕೂಲು, ಅಯ್ಯೋ ನನ್ನ ಕಾಲೇಜು. ಏನಂತ ತಗೊಂಡೆ? ಬೇಳೆ 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 ಏನೇನೋ ತಗೊಂಡಿದ್ದೀನಿ ಇಲ್ಲಿ ನೋಡಿ. ಮನೆಗೆ ಅಷ್ಟು ದೊಡ್ಡ ಮನೆಗೆ ಬೇಳೆ ತಗೊಂಡ? ಏನೋ ಅಮ್ಮ ಇಷ್ಟೇ ತಗೋಬಾ ಅಂದ್ರು. ಹಾಂ, ಮೆಡಿಸಿನ್ಸು, ಬೇಳೆ, ಜಾಮಿಟ್ರಿ ಬಾಕ್ಸು. ಮೆಡಿಸನ್ ಯಾರಿಗೆ? ಮೆಡಿಸನ್ನು ಪಾಪಯ್ಯಂಗೆ, ನನಗೆ. ಪಾಪ ಹಿಂಗ? ಹಾಂ, ಏನಂತೆ ಪಾಪನಿಗೆ? ಪಾಪಯ್ಯ ಪಾಪಚ್ಚಿ ಬಂದ್ಬಿಟ್ಟು ಹಾಂ ಕೆಮ್ಲಾಗ್ಬಿಟ್ಟೈತ್ ಕಣವ, ಹಾಂ ಒಂಚೂರು ಸಿರಪ್ ಏನಾರ ತಂದ್ಕೊಡು ಅಂತ ಕೇಳಿ ಪಾಪ. ಅದಕ್ಕೆ ತಗೊಂಡು. ಅಜ್ಜಿಗೆ ಚಿಪ್ಸು. ಏ ಡಾಕ್ಟ್ರು ಅಜ್ಜಿ ಚಿಪ್ಸ್ ತಿನ್ಬಾರ್ದು. ಇನ್ಯಾವಾಗ ತಿನ್ಬೇಕು, ವಯಸ್ಸಾಗೋಗೈತೆ. ಡಾಕ್ಟ್ರು ತಿನ್ಬೇಡ ಅಂತ ಹೇಳೋರು. ಡಾಕ್ಟ್ರ್ ಹೇಳ್ತಾರೆ. ಅದಕ್ಕೆ ನೀವ್ ಹಿಂಗ್ ಮಾಡ್ತೀರಾ ಅಂತ ನೀವೆಲ್ಲ ಇಲ್ದೇ ಇರುವಾಗ ನನ್ನ ಹತ್ರ ಏನಾರ ಕೇಳ್ಕೊಂಡು ತಿನ್ಕೊಳುತ್ತೆ. ಪಟಾಕಿನ ಅದು. ಸೊ ಡಾರ್ಲಿಂಗ್ಸ್, ಹಂಗಂದ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆನ್ನೆ ವಿಡಿಯೋ ಎಲ್ಲ ಹೇಗಿತ್ತು ಅಂತಲೂ ನಾವು ಒಂಚೂರು ಹೇಳಿ ನನಗೆ, ಓಕೆನಾ? ಸೊ ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮಗೆ ದಸರಾ ತೋರಿಸ್ಬೇಕಲ್ಲ? ಯಸ್, ಅದನ್ನು ತೋರಿಸ್ತೀನಿ ನಾಳೆ, ಆದಷ್ಟು ಕವರ್ ಮಾಡ್ತೀನಿ ನಾಳೆ. ಓಕೆ, ನಾಳೆ ಅಮ್ಮ ನಾಳೆನೆಲ್ಲೋ ಕರ್ಕೊಂಡು ಹೋಗ್ತೀನಿ ಎಂದಿದ್ದಾರೆ. ಹೌದಾ? ಓಕೆ. ಎಲ್ಲಿ ತಿನ್ನಲ್ಲ ಏನಿಲ್ಲ ಮಾಡಲ್ಲ ನಾನು. ಸರಿ, ಓಕೆ. ಲವ್ ಯು ಡಾರ್ಲಿಂಗ್ಸ್. ಆಗಿದ್ರೆ ಸಿ ಯು, ಬಾಯ್. ಹೇಳ್ಬಿಡೆ ನನ್ನ ಡಾರ್ಲಿಂಗ್ಸ್ ಬಾಯ್. ಬಾಯ್ ಬಾಯ್. ನಾನು ಆದಷ್ಟು ಬೇಗ ತಿನ್ನೋ ತರ ಆಗ್ಲಿ ಅಂತ ನನಗೆ ವಿಶ್ ಮಾಡಿ. ಓಕೆ. ಲವ್ ಯು ಆಲ್. ಬಾಯ್. ಬಾಯ್.